ಇದ್ರಲ್ಲ ಸೂರ್ಯ ಸುಮ್ಮನೆ ನೀವು ಪ್ರತಿಜ್ಞೆ ಮಾಡ್ಬಿಡ್ತೀರಾ ಬ್ರಹ್ಮ ಸರ್ವಾನನ್ಯ ಅಂತ. ಹೆಂಗೆ ಹೇಳಿ? ಎಲ್ಲದರೇ ಅನನ್ಯವಾಗಿದೆ, ಬೇರೆ ಎಲ್ಲದ್ದಾಗಿದೆ, ಎಲ್ಲರನ್ನೂ ಕೂಡ್ಕೊಂಡಿದೆ, ಬ್ರಹ್ಮ ಬಿಟ್ಟು ಏನೇನೂ ಇಲ್ಲ ಅಂತ ನೀವು ಅಂದ್ರೆ ಬರೀ ಆ ಸ್ಟೇಟ್ಮೆಂಟ್ ಅನ್ನು ಒಪ್ಕೋಬೇಕೋ? ಅದಕ್ಕೆ ಏನಾದ್ರು ಎವಿಡೆನ್ಸ್ ಇದೆಯೋ, ಪ್ರೂಫ್ ಇದೆಯೋ, ಅದು ಪ್ರೂವ್ ಇದೆಯೋ? ಅದಕ್ಕೇನು ಇದು ಯುಕ್ತಿ? ಯಾವ ರೀತಿ ನಾವು ಬ್ರಹ್ಮ ಸರ್ವಾನನ್ಯ ಅಂತ ತಿಳ್ಕೋಬೇಕು ಅಂತ ಹೇಳಿ ಉಚ್ಯತೆ ಹೇಳಿ ಕೇಳಿ. ಸರ್ವವಸ್ತು ಕಾರಣತ್ವ. ಈ ಕಾರಣ ಕಾರ್ಯಕಾರಣ ಇಲ್ಲ ಅಂತ ಹೊರಹಾಕಿದ್ರಿ ಮಾಂಡವ್ಯದಲ್ಲಿ. ಈಗ ಎಲ್ಲಕ್ಕೂ ಇದೇ ಕಾರಣ ಅಂದ್ರೆ ಏನ್ರಿ ಶಂಕರಾಚಾರ್ಯ ನೀವು? ಸರ್ವ ವಸ್ತುಗೂ ಇದೇ ಕಾರಣ. ಮಾಂಡವ್ಯದಲ್ಲಿ ಏನಂದ್ರೆ ಏನು ಹುಟ್ಟದು ಸಹಸದ್ದಾಪಿ ಲಿಖಿಂಚಿದ್ದಷ್ಟು ಜಾಯತೆ ಏನ್ರಿ. ಈಗ ಎಲ್ಲಾ ವಸ್ತುವಿಗೂ ಬ್ರಹ್ಮವೇ ಕಾರಣ ಕಣೋ ಅಂದ್ರೆ ನಿಮ್ಗೆ ಹೆಂಗ್ ಬೇಕೋ ಅದು ತಿಳ್ಕೊತೀರ ನೀವು. ಅಲ್ಲಪ್ಪಯ್ಯ, ಜಗತ್ತಿದೆ, ಪ್ರಪಂಚ ಆಗಿದೆ ಅಂದ್ರೆ ಇದು ಪ್ರಪಂಚ ಯಾವ್ದಿಂದ ಬರ್ಬೇಕಪ್ಪ? ಇರೋದ್ರಿಂದ ಬರ್ಬೇಕೋ ಇಲ್ಲದಿಂದ ಬರ್ಬೇಕೋ? ಇರೋದ್ರಿಂದ ಬರ್ಬೇಕು. ಇರೋದು ಯಾವುದೋ? ಸದ್ವಸ್ತು. ಸದ್ವಸ್ತುವೇ ಕಾರಣ ಅಷ್ಟೇ. ಎಲ್ಲವೂ ಇದೇ ಇದೆ ಅಂತೇನೆ ತೋರ್ತಿರೋದು. ಆದ್ರಿಂದ ಸರ್ವ ವಸ್ತುವು ಇದೇ ತೋರ್ತಾ ಇರೋದ್ರಿಂದ ಇದೇ ಅನ್ನೋದೇ ಎಲ್ಲಕ್ಕೂ ಕಾರಣ. ಇದೇ ಬಿಟ್ಟು ಯಾವುದು ತೋರಲ್ಲ ಅಲ್ವಾ? ಆಕಾಶ ಇದೆ ಅಂದ್ಬಿಟ್ಟು ತೋರತ್ತಾ? ಆಕಾಶ ಇರುವ ಆಕಾಶವ ಇಲ್ಲದ ಆಕಾಶವಾ? ಏನ ಇಲ್ಲದ ವಾಯುವ ಇರೋದು ವಾಯುವ? ತೇಜಸ್ಸು ಇರೋದೇ ಇಲ್ಲದ? ನೀರು ಇರೋದೇ ಇಲ್ಲದ? ಭೂಮಿ ಇರೋದೇ ಇಲ್ಲದ? ಎಲ್ಲ ಇರೋದೇ. ಇಲ್ಲದ ಆಕಾಶ ಅಂತ ತೋರಿಸಿ ನೋಡೋಣ. ಇಲ್ಲದ್ದು ಆಕಾಶ ಕೂಡೋದೇ ಇಲ್ಲ, ಪದವೇ ಕೂಡಲ್ಲ. ಬಂಜೆ ಮಗ ಇಲ್ಲದ್ದು ಹೊಂದಲ ಗೊತ್ತಾ? ಅದೊಂದು ವಿಕಲ್ಪವೇ ಹೊರತು ಇಲ್ಲದ್ದು ಬಂಜೆ ಮಗ ಅಂದ್ರೆ, ಈ ಬಂಜೆ ಮಗ ಇಲ್ಲದ್ದು ಅಂದ್ರೆ ಎರಡು ಪದವೋ ಎರಡು ಪ್ರತ್ಯಯವೋ ಏನದು? ಎರಡು ಪದ ಕೂಡೋದೇ ಇಲ್ಲ. ಆ ಪದ ಅಲ್ಲ. ಬಂಜೆ ಮಗ ಇರುತ್ತೆ, ಇಲ್ಲದ್ದಾಗಿರುತ್ತೆ, ಕೂಡೋದೇ ಇಲ್ಲ, ಪದವೇ ಕೂಡಲ್ಲ. ಪ್ರತ್ಯಯ ಅಂದ್ರೆ ಎರಡು ಬೇರೆ ಬೇರೆ ಪ್ರತ್ಯಯ ಒಂದೇ ಪ್ರತ್ಯವ, ಅದು ಕೂಡಲ್ಲ. ಕೂಡೋದು ಶಬ್ದಕ್ಕೆ ಅರ್ಥವೇ ಇಲ್ಲ ಗೊತ್ತಾ? ಪ್ರಪಂಚದಲ್ಲಿ, ವ್ಯವಹಾರದಲ್ಲಿ, ವ್ಯವಹಾರದಲ್ಲಿದೆ, ಪರಮಾರ್ಥದಲ್ಲಿ ಇಲ್ಲ. ಒಟ್ಟ ಮೇಲೆ ಈ ಹೇಳಿಮ್ಮ ಅನ್ಮ್ಯೂಟ್ ಮಾಡಿ ಸರ್. ಅನುಪಮಾ ಅವರು ಅನ್ಮ್ಯೂಟ್ ಮಾಡಿ. ಗುರುಗಳೇ, ಸಾರಿ, ನಾನು ಮುಂಚೆನೆ ಕೇಳಬೇಕಿತ್ತು ಅನ್ಸುತ್ತೆ ಈ ಕ್ವೆಶನ್. ಆದ್ರೆ ಈ ಭಾಷೆಗಳು ಇಷ್ಟೊಂದು ಬರ್ತಾ ಇದೆಯಲ್ಲ, ಸೊ ನನ್ಗೆ ಸ್ವಲ್ಪ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಹೋಗ್ಬಿಟ್ಟಿದೆ. ಸೊ ಇದು ಫಸ್ಟ್ ಮಂತ್ರ ಬರುತ್ತಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮನ್ ಅಂತ, ಅದರದ್ದು ಭಾಷೆ ಇನ್ನ ನಡೀತಾ ಇದೆ ಅಲ್ವಾ? ಈಗ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅನಂತದ ಬಗ್ಗೆ ಮಾತಾಡ್ತಿದ್ದಾರೆ. ಅನಂತದ ಬಗ್ಗೆ ಅನಂತ ಅಂದ್ರಲ್ಲ ಸರ್ವಾನನ್ಯ ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅನಂತ ಸ್ಪ್ಲಿಟ್ ಮಾಡೋದು ಈಗ ಸದ್ಯಕ್ಕೆ. ಹೌದೌದೌದು. ಅನಂತತ್ವನ್ ಪ್ರೂವ್ ಮಾಡಿ. ಅನಂತತ್ವ ಸರ್ವಾನನ್ಯವಾಗಿರೋದ್ರಿಂದ ಅಂದ್ರು. ಸರ್ವಾನನ್ಯತ್ವ ಹೆಂಗ್ ಪ್ರೂವ್ ಮಾಡ್ತೀರಾ ಅಂದ್ರೆ, ಅದು ಎಲ್ಲದರಲ್ಲೂ ಇದೆ ಅನ್ನೋ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಯಾವುದು ಇದೆ ಅಂತ ಅನ್ಸದೆ ತೋರೋದೇ ಇಲ್ಲ. ಏನ್ ತೋರ್ಬೇಕಂದ್ರೆ ಇದೆ ಅಂತ ಅನ್ಸ್ಕೊಂಡೇ ತೋರ್ಬೇಕು. ಎಲ್ಲಾ ಭಕ್ಷ್ಯದಲ್ಲೂ ಹೇಗೆ ಸಕ್ಕರೆ ಸೇರ್ಕೊಂಡಿರುತ್ತೋ, ಎಲ್ಲಾ ಪದಾರ್ಥದಲ್ಲೂ ಇದೇನು ಸೇರ್ಕೊಂಡ್ಬಿಟ್ಟಿದೆ. ಸರ್ವೇಷಾಂ ವಸ್ತೂನಾಂ ಕಾಲಾಕಾಶಾದೀನಾಂ ಕಾರಣಂ ಬ್ರಹ್ಮ. ಬ್ರಹ್ಮ ಅಂದ್ರು, ಸತ್ ಅಂದ್ರು, ಚೈತನ್ಯ ಅಂದ್ರು, ಅನಂತ ಅಂದ್ರು ಒಂದೇ ಅರ್ಥ. ಬ್ರಹ್ಮ ಬೇರೆ, ಸತ್ ಬೇರೆ, ಚೈತನ್ಯ ಬೇರೆ ಅನ್ಕೋಬೇಡಿ. ಎಲ್ಲಾ ವಸ್ತುಗಳಿಗೂ ಅಂದ್ರೆ ಕಾಲಾಕಾಶಾದಿ, ಅಲ್ಲಿಂದ ಶುರು ಆಗುತ್ತೆ ವಸ್ತುಗಳು. ವಸ್ತು ಆರಂಭ ಆಗೋದು ಎಲ್ಲಿಂದ? ಟೈಮ್ ಅಂಡ್ ಸ್ಪೇಸ್. ಅಲ್ಲಿಂದ ವಸ್ತು ಶುರು ಆಗ್ಬಿಟ್ರೆ ಎಲ್ಲಾ ಪ್ರತ್ಯಯವು, ಎಲ್ಲಾ ಕಲ್ಪನೆಗಳು, ಎಲ್ಲಾ ವಿಶೇಷಗಳು, ಎಲ್ಲಕ್ಕೂ ಕಾರಣ ಬ್ರಹ್ಮವೇ. ಕಾರಣ ಅಂದ್ರೇನು? ಆಸ್ಪದ. ಬ್ರಹ್ಮನ ಇಟ್ಕೊಂಡೇ ತೋರಿಸ್ಬೇಕು ನೀವು. ಬ್ರಹ್ಮನ ಇಟ್ಕೊಂಡೆ ಅರಿವನ್ನ ಇಟ್ಕೊಂಡು ತೋರಿಸ್ಬೇಕು. ಅರಿವಿದೆ ತೋರಿಸ್ತೀರಾ? ತೋರಿಸೋದು ಅಂದ್ರೆ ಅರಿವಾಗೋದೆ. ತೋರಿಸೋದು ಶಬ್ದ ಕರ್ಸ ಏನ್ ಹೇಳ? ಅರಿವಾಗೋದು. ಅರಿವು ಏನ್ ಹೇಳ? ಬ್ರಹ್ಮ ಬಿಟ್ಟು ಹೆಂಗ್ ತೋರುತ್ತೆ? ಮಗುವಾಯ್ತು. ಕಾಲಾಕಾಶವು ನಾನ್, ಕಾಲಾಕಾಶಗಳು ನಾನ್, ಕಾಲಾಕಾಶವ ಮೀರಿದ ಸತ್ವ ಪರಮೇಶ್ವರನ ಸ್ವಾಮಿನ ಹಾಳು ಮಾಡಿದರು. ಕಾಲಾಕಾಶವು ನಾನು, ಕಾಲಾಕಾಶ ಮೀರಿದವನು ನಾನು, ಕಾಲಾಕಾಶ ಮೀರಿದ ಪರತತ್ವವು ನಾನೇ ಆಗಿದ್ದೀನಿ. ಹೌದು. ಸರ್ವೇಷಾಂ ವಸ್ತೂನಾಂ ಕಾಲಾಕಾಶಾದೀನಾಂ. ಕಾಲಾಕಾಶ ಎಲ್ಲಾ ವಸ್ತುಗಳಿಗೂ ಬ್ರಹ್ಮ ಕಾರಣವಾಗಿದೆ ಅಂದ್ರೆ ಸತ್ಯ ಕಾರಣವಾಗಿದೆ, ಚೈತನ್ಯವೇ ಕಾರಣವಾಗಿದೆ. ಕಾರ್ಯಾಪೇಕ್ಷೆಯ ವಸ್ತುತೋ ಅಂತವತ್ವಂ ಇದು ಚೇದ್. ನೀವು ಸಿಕ್ಕಾಕೊಂಡ್ರಿ ಇವಾಗ. ಕಾರ್ಯಕಾರಣ ಎರಡಿದೆಯಾ ಇಲ್ವೋ ಹೇಳಿ? ಇಲ್ಲ. ಮತ್ತೆ ಕಾರ್ಯಕಾರಣ ಶಬ್ದ
ಶಬ್ದ ಬಳಸ್ತಾ ಇದ್ವಿ. ಕಾರ್ಯ ಕಾರಣ ಅಂತ ಎರಡು ಒಪ್ಕೊಂಡ್ರೆ ಹೇಳ್ಕೊಂಡ್ಬಿಡ್ತಾನೆ. ಕಾರ್ಯ ಅನ್ನೋ ಜಗತ್ತು ಇದ್ದು ಬಿಟ್ರೆ ಕಾರ್ಯದ ಅಪೇಕ್ಷೆಯಿಂದ ಬ್ರಹ್ಮ ಬೇರೆ ಆಯ್ತಲ್ಲ, ಕಾರಣ ಎರಡಾಯ್ತಲ್ಲ. ಎರಡು ಅಂದ್ರೆ ಪರಿಚ್ಛಿನ್ನ ಆಯ್ತಲ್ಲ. ಎರಡು ಪರಿಚ್ಛಿನ್ನವ, ಎರಡು ಅಪರಿಚ್ಛಿನ್ನವ. ಎರಡು ಅಂದ್ಬಿಟ್ರೆ ಅದು ಪರಿಚ್ಛಿನ್ನ. ಕಾರ್ಯ ಕಾರಣ ಎರಡು ಒಪ್ಕೊಳ್ತೀರೋ ಇಲ್ವೋ? ಒಪ್ಕೊಂಡ್ಬಿಟ್ರೆ ಕಾರ್ಯದೃಷ್ಟಿಯಿಂದ ಕಾರಣವಾದ ಬ್ರಹ್ಮ ಬೇರೆ ಅಂತಾಗಿ ಪರಿಚ್ಛಿನ್ನ ಅಂತ ಆಯ್ತಲ್ಲ ಅಂತ ಶಬ್ದದಿಂದ ಹಿಡ್ಕೊಂಡ್ಬಿಟ್ಟ ಇವನು. ಕಾರ್ಯದ ಅಪೇಕ್ಷೆಯಿಂದ ವಸ್ತುತಃ ಒಂದು ವಸ್ತು ಕಡೆಯಿಂದ ಕಾರ್ಯವಾದ ಜಗತ್ತು, ಕಾರಣವಾದ ಬ್ರಹ್ಮ, ಜಗತ್ತು ಬೇರೆ ಬ್ರಹ್ಮ ಬೇರೆ ಆಯ್ತು, ಪರಿಚ್ಛಿನ್ನವಾಯ್ತಲ್ಲ ಬ್ರಹ್ಮ. ಹಿಂಗ ಅಂತಾಯ್ತು ಅಂತಂದ. ಅವಂತ ನಾ ಅನುತತ್ವಾದ್ ಕಾರ್ಯವಸ್ತು. ಕಾರ್ಯವಸ್ತು ಸುಳ್ಳು ಕಣ. ಹಗ್ಗ ಹಾವು ಎರಡಾಗತ್ತನ? ಹಗ್ಗ ಹಾವು ಎರಡಾಗಲ್ಲಪ್ಪ. ಹಾವಿನ ಅಪೇಕ್ಷೆಯಿಂದ ಹಗ್ಗ ಎರಡು ಅಂತಂದ್ರೆ ಅದು ಎರಡು ವಸ್ತು ಇರುತ್ತಾ? ಏನೇ ಹಗ್ಗ ಹಾವು ಎರಡು ಮೂರೋ ಒಂದ ಎರಡ? ಹಗ್ಗ ಹಾವು ಎರಡು ಅಂತೀಯಲ್ಲ, ಹಗ್ಗದ ಹಾವು ಎರಡಾಗತ್ತಾ? ಬೇಕು ಅಂತ ಹೇಳಿದೆ, ಕನ್ಫ್ಯೂಸ್ ಆಗಲಿ ಅಂತ. ಎರಡೋ ಒಂದೇ ಒಂದು ಅಷ್ಟ. ನಮ್ಮ ಅಣ್ಣಂಗೆ ಏನಪ್ಪ ಅಂದ್ರೆ ನಮ್ ಗುರುಳು ಪಕ್ಷ ನಮ್ದು ಅಂತ. ಗುರು ಏನ್ ಅನ್ಕೊಂಡಿದ್ದಾರೆ ಗೊತ್ತಾಗ್ಬೇಕು. ಏನಯ್ಯ ಕಾರ್ಯಕಾರಣ ಎರಡೋ ಮೂರೋ ಒಂದ? ಕಾರ್ಯಕಾರಣ ಒಂದು ಗುಣ ಎರಡಿಲ್ಲ, ಕಲ್ಪಿತ ಅಂದ್ರೆ ಅನುತತ್ವ ಕಾರ್ಯವಸ್ತುನಃ. ಸುಳ್ಳಾದದ್ದು ಎರಡಾಗುತ್ತಾ? ನೀನು ಇಲ್ದಿರೋ ಮಗ ಅದ ಗಂಡ ಅದು ಎರಡಾಗ್ತೀಯ, ಅಪ್ಪ ಎರಡಾಗ್ತೀರ. ಇಲ್ಲದ್ದೊಂದು ಇರೋದೊಂದು ಎರಡಾಗಲ್ಲಪ್ಪ. ಕಾರ್ಯ ಇಲ್ಲದ್ದಾದ ಕಾರ್ಯಕ್ಕೂ ಇರುವ ಕಾರಣಕ್ಕೂ ಎರಡು ಬರುತ್ತೆ ಸಂಖ್ಯೆ. ಸತಾ ಸದ್ವಿತೀಯತ್ವ ಅಸತಾ ಸದ್ವಿತೀಯತ್ವ. ಸದ್ವಿತೀಯತ್ವ ಕಥಂ ಭವತಿ? ಸತಾ ಭವತಿ ವಾ ಅಸತಾ ಭವತಿ ವಾ? ಸತ್ಯದ ಸತೋ ಅನ್ನ ನಾಸ್ತಿ ಚೇತ್ ಸತೋ ಅನ್ಯಸ್ಯ ವಸ್ತುನಃ ಅಸತ್ವಂ ಚೇತ್ ಅದ್ವಿತೀಯತೆ. ಗುರುಗಳೇ, ಹೇಳಿಮ್ಮ. ಇಲ್ಲಿ ಸುಳ್ಳು ಎರಡಾಗುತ್ತಾ ಅನ್ನೋದಕ್ಕಿಂತ ಸತ್ಯ ಒಂದೇ ಅಂತ ಹೇಳ್ಬೋದಲ್ವಾ? ಸುಳ್ಳು ಎರಡಾಗುತ್ತೆ ಅಲ್ಲ, ಸುಳ್ಳು ಇಲ್ಲ ಅನ್ನಕ್ಕೆ ಇಲ್ಲ. ಎಲ್ಲ ಒಂದೇ ಅಮ್ಮ. ನೀವು ಹಿಡ್ಕೊಂಡ್ರು ಅದೇ, ಪಕಡೋಂಡ್ರು ಅದೇ ಅಮ್ಮ. ಸರಿ ಗುರುಗಳೇ. ಮತ್ತೆ ಹಿಡ್ಕೋ ಪಕಡೋ ಬೇರೆ ಬೇರೆ ಆಗಲ್ಲ. ಸತ್ಯ ಒಂದೇ ಅಂದ್ರು, ಸುಳ್ಳು ಇಲ್ಲ ಅಂದ್ರು, ಅರ್ಥ ಒಂದೇ ತಾನೆ. ಅನುತತ್ವ ಕಾರ್ಯವಸ್ತು ಸುಳ್ಳಾಗಿರೋದ್ರಿಂದ, ಕಾರ್ಯವಸ್ತು ಇಲ್ಲವೇ ಇಲ್ಲವಾದ್ರಿಂದ ಅದು ಎರಡಾಗೋಲ್ಲ. ಎರಡಿಲ್ಲ, ಎರಡಲ್ಲ. ಎರಡು ಅಲ್ಲನೋ ಎರಡು ಇಲ್ಲನೋ? ಏನ್ ಹೇಳೋಣ? ಎರಡು ಅಲ್ಲನೋ ಎರಡು ಇಲ್ಲ ಅನ್ನೋಣ? ಅದು ಎರಡಲ್ಲ, ಅದಕ್ಕೆ ಎರಡಿಲ್ಲ. ಏನಾದ್ರು ಹೇಳಿ. ನಹಿ ಕಾರಣ ವ್ಯತಿರೇಕೇಣ ಕಾರ್ಯನಾಮ ವಸ್ತುತೋಸ್ತೆ ಯತಃ ಕಾರಣಬುದ್ಧಿ ನಿವರ್ತೇತ. ಕಾರಣಕ್ಕಿಂತ ಬೇರೆ ಕಾರ್ಯ ಅನ್ನುವಂಥ ಒಂದು ವಸ್ತು ಇಲ್ವೇ ಇಲ್ಲ. ಹಾಗಿದ್ದಿದ್ರೆ ಅದರಿಂದ ಕಾರಣ ಬುದ್ಧಿ ಬಿಟ್ಟು ಹೋಗ್ಬೇಕಾಗಿತ್ತು. ಕಾರಣ ಯಾವುದೋ ಸತ್ತು, ಸತ್ತಿಗಿಂತ ಬೇರೆಯಾಗಿ ಇನ್ನೊಂದಾಗಿರುವ ಕಾರ್ಯ ಅನ್ನೋದೊಂದು ಇಲ್ಲ. ಹಾಗಿದ್ದಿದ್ರೆ ಅದರಲ್ಲಿ ಕಾರಣ ಬುದ್ಧಿ ಸೇರ್ಕೋಬಾರ್ದಾಗಿತ್ತು. ಬೇರೆಯಾಗಿದ್ರಲ್ಲಿ ಇದು ಸೇರ್ಕೊಳ್ಳಲ್ಲ. ಇವಾಗ ಮೆಣಸಿನ್ಕಾಯಿ ಸಕ್ಕರೆ ಸೇರ್ಕೊಂಡಿದ್ದೀನೋ? ಸೇರ್ಕೊಳ್ಳಲ್ಲ. ಮೆಣಸಿನ್ಕಾಯಿ ಖಾರ, ಸಕ್ಕರೆ ಸಿಹಿ, ಅದೆರಡು ಬೇರೆ ಬೇರೆ. ಹಾಗೆ ಕಾರ್ಯವಾಗಿರುವಂತಹ ಜಗತ್ತು ಕಾರಣಕ್ಕಿಂತ ಬೇರೆಯಾಗಿಬಿಟ್ರೆ ಕಾರಣದ ಸ್ವಭಾವ ಕಾರಣದಲ್ಲಿ ಇರಬಾರ್ದಾಗಿತ್ತು. ಕಾರಣ ಸ್ವಭಾವ ಏನೋ? ಸತ್ಸ್ವಭಾವ, ಸತ್ತು, ಸತ್ತೇ ಕಾರಣ ಸ್ವಭಾವ. ಆ ಜಗತ್ತೆಲ್ಲ ಅನುಗತವಾಗಿದೆಯೋ ಇಲ್ವಾ? ಅನುಸ್ಯೂತವಾಗಿದೆಯೋ ಇಲ್ವಾ? ಮತ್ತೆ ಸತ್ಯ ಕೊಡು, ಈ ಕಾರ್ಯ ಇಟ್ಕೊಂಡೋಣ. ಇರುವಿಕೆ ಇರುವ ಬೀಳುವ ಇರುವ ಕೊಡು, ಬೀರು ತೋರಿಸು, ಆ ತೋರಿಸು ಕೊಡು. ತೋರಿಕೆ ಚೈತನ್ಯ ಅಂತಾನೆ. ಇರುವ ತೋರುವ ಎರಡು ತೆಗೆದ್ಬಿಟ್ಟು ವಸ್ತು ಹೇಳೋ. ಇರೋದು ತೋರೋದು ಬಿಟ್ಬಿಟ್ರೆ ಏನು ಇಲ್ವೇ ಇಲ್ಲ. ಅರ್ಥ ಆಗ್ತಿಲ್ಲ, ಕಷ್ಟ ಆಗ್ತಿದೆ. ಯಾಕಲ್ಲ ಈ ಪಾಠ ಬಂದಿದೆ ಅಂತ ಇದೆಂತ ಇದೆಂತ ಚೈತಿರಿ ಅಂದ್ರೆ ಇದು ಸುಮ್ಮನೆ ಅರಾರ್ಚಿಜ ಮಕ್ಕಳೆಲ್ಲ ಇರೋ ಬಿಟ್ಟು ಬೇಡದೆ ಈ ಪಾಠ ಕೊಡಿಸ್ಕೊಂಡು ಟೈಮ್ ವೇಸ್ಟು ಅಲ್ಲ. ಸಾರ್ಸಕನ ಗೊತ್ತಾಗ್ತಿಲ್ಲ ಅಂತೀಯಾ? ಗೊತ್ತಾಗ್ತಿದ್ಯಾ? ಹೌದಾ? ಕಷ್ಟ ಆಗ್ತಿದೆ ಒಪ್ಕೋತೀನಿ. ಕಷ್ಟ ತಿಳ್ಕೋಬೇಕು, ಪ್ರಯತ್ನ ಮಾಡ್ತಿದ್ಯೋ ಅದನ್ನು ಪ್ರಶ್ನೆ ಹಾಕೋಬೇಕು. ಕಷ್ಟ ಆಗ್ತಿದೆ, ಓಕೆ, ಐ ವಿಲ್ ಅಗ್ರಿ ಇಟ್. ಆದರೆ ನೀವು ಎಫರ್ಟ್ ಹಾಕ್ತಿದ್ಯೋ, ಕಷ್ಟ ತಿಳ್ಕೊಂಡು ಪ್ರಯತ್ನ ಮಾಡ್ತಿದ್ಯೋ, ನಿಂಗೆ ಬೇಕು ಅನಿಸಿದ್ಯೋ? ಖಂಡಿತ ಬೇಕು ಅನಿಸಿಲ್ಲ. ಏನಂತೀಯ? ಪ್ರಮಾಣವಾಗಿ ಹೇಳು, ಹೃದಯದಿಂದ ಹೇಳು. ಬೇಕು ಅನಿಸಿದ್ದಕ್ಕೆ ಎಫರ್ಟ್ ಸಿಂಬಾಲಿಕ್ ಏನು ಹೇಳೋ?
ಹಾ ಮತ್ತೆ ಅಕ್ಷರಕ್ಕೊಳಗೆ ಎಷ್ಟು ಪ್ರಯತ್ನ ಹಾಕ್ತಿದ್ಯಾ? ಮತ್ತೆ ಈ ಪಾಠ ಆದ್ಮೇಲೆ ಮತ್ತೆ ಮನೆಯಲ್ಲಿ ಅಥವಾ ರೂಮಲ್ಲಿ ಎಷ್ಟೊತ್ತು ಓದ್ತೀಯ ಇದನ್ನ? ದಿನ ಓದ್ತಿದ್ಯಾ? ಆ ಚೈತ್ರ್ಯವನ್ನಾಗಲಿ ಇದನ್ನ ಏನು ಶಂಕರ ಭಾಗವತ ಸರಸ್ವತಿ ಏನಿಲ್ಲ, ಆ ಮುಂಚೆ ಓದ್ತಿದ್ದು ಇದು ಯಾವುದು ಉಪದೇಶ ಅಲ್ಲ ವಿಷ್ಣು ಸಹಸ್ರನಾಮ ಅದ ಮುಂದೆ ಉಪದೇಶ ಅದು ಓದ್ತಿದ್ರು. ಮತ್ತೆ ತಾತ ದಾದ ನಾ ತಾತ ಮುತ್ತಾತ ಕಾಲದಿಂದಲೂ ನಮ್ಗೆ ಆ ಪದ್ಧತಿ ಇಲ್ಲ. ಮತ್ತೆ ಓದೋದು ಬರ್ಕೊಳ್ಳೋದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಅದು ಒಂದೇ ಪಾಠ ಶ್ರವಣ ಮಾಡೋದು ಹೋಗೋದು. ಹಂಗದು ಗೊತ್ತಾಗಲ್ಲ. ತಿಪ್ಪಲ್ಲಾಗ ಹೊಡೆದು 100 ವರ್ಷ ಪಾಠ ಹೇಳ್ಕೊಂಡು ಹೋದ್ರೆ ಏನು ಗೊತ್ತಾಗಲ್ಲ. ನಿನ್ನ ಪ್ರಯತ್ನ ಎಷ್ಟಿದೆ ಅನ್ನೋದ್ರ ಮೇಲೆ ನಿಂಗೆ ಎಷ್ಟು ಅರ್ಥ ಆಗುತ್ತೆ. ಈ ಪ್ರಯತ್ನವೇ ಮಾಡದೆ ಹೋದ್ರೆ ಏನೋ ಒಂದು ಗುರು ಹೇಳ್ತಿದ್ದು, ಅವ್ರು ಹೊತ್ತು ಹೋಗ್ತಿರ್ಲಿಲ್ಲ ಹೇಳ್ತಿದ್ದು, ಆಮೇಲೆ ಕೇಳಿಸ್ಕೊಳ್ತಾ ಇದ್ವಿ ಅಂತ ಆಗತ್ತೆ ಅಷ್ಟೇ. ಗುರುಗಳಿಗೆ ಹೊತ್ತು ಹೋಗ್ತಿದ್ವಿ, ಸತ್ಕಾಲಕ್ಷೇಪ ಮಾಡಿಸ್ಬೇಕಲ್ಲ, ಸನ್ಯಾಸಿಗಳಿಗೆ ಸತ್ಕಾಲಕ್ಷೇಪ ಅದಕ್ಕೋಸ್ಕರ ನಾವು ಕೂತಿದ್ವಿ ಅಂತ ಹೇಳಿ ಅಷ್ಟಾಗತ್ತೆ ಹೊತ್ತು ಇನ್ನೇನು ಪ್ರಯೋಜನ ಆಗಲ್ಲ. ಆಯ್ತು, ಜನ್ಮಾಂತರಕ್ಕೂ ಸಂಸ್ಕಾರ ಆದ್ರೆ ಅಷ್ಟೇ ಪುಣ್ಯ. ಈ ಕಾರಣ ವ್ಯತಿರೇಕೇನ, ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯ ಅನ್ನುವಂತಹ ವಸ್ತುತಃ ಇಲ್ಲ. ಹಾಗಿದ್ದಿದ್ರೆ ಅದರ ಕಾರಣ ಬುದ್ಧಿಯು ಹಿಂತಿರುಗಿದರೂ ತಿರುಗಬಹುದಾಗಿತ್ತು. ನಿರ್ವರ್ತೇತ ಆಚಾರ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಏವಂ ಸದೇವ ಸತ್ಯಂ ಶ್ರುತ್ಯಂತರ. ವಿಕಾರ ಅನ್ನೋದು ಬರೀ ಮಾತಿಂದ ತಯಾರಾಗಿರೋದು. ಮೃತ್ತಿಕೆ ಅಲ್ಲಿ ಮಣ್ಣು ಅದು ಸತ್ಯವೋ ಹಾಗೆ ಇಲ್ಲಿ ಸತ್ಯ ಸತ್ಯ. ಸತ್ಯಕ್ಕಿಂತ ಬೇರೆ ಏನು ತೆಗೀರಿ ಮಣ್ಣಲ್ಲ, ಬೇಡಮ್ಮ ಬೇಡ. ವಿಕಾರ ನಮ್ಮ ನೋಡಕ್ಕೆ ಹಾಕೊಂಡು ಅಯ್ಯಪ್ಪ ಮುಷ್ಯ ಬದಂಗ ಆಗುತ್ತೆ ಹಾಕೊಂಡ್ರೆ. ವಿಕಾರ ಎಂಬುದು ಮಾತಿನ ತಯಾರಾಗಿರೋದು ಅಷ್ಟೇ, ನಿಜವಾಗಿರೋದಲ್ಲ. ಅಲ್ಲಿ ಮಣ್ಣು ಸತ್ಯ ಅನ್ನೋ ಹಾಗೇನೆ ಯಾವುದು ಜಗತ್ತೆಂಬುದು ಇಲ್ವೇ ಇಲ್ಲ. ಪರಮಾರ್ಥ ಆಗಿ ಅದ್ವಿತೀಯ ಬ್ರಹ್ಮ ಒಂದೇ ಸತ್ ಒಂದೇ ಇರ್ತಕ್ಕಂಥದ್ದು. ತಸ್ಮಾತ್ ಆಕಾಶಾದಿ ಕಾರಣತ್ವಾತ್ ದೇಶಿತಸ್ತಾವದ್ ಅನಂತಂ ಬ್ರಹ್ಮ. ಆಕಾಶಾದಿಗಳಿಗೆ ಕಾರಣ. ಯೋಚನೆ ಮಾಡ್ಕೊಳ್ಳಿ, ಆಕಾಶ ಎಷ್ಟು ದೊಡ್ಡದು, ಅಷ್ಟು ದೊಡ್ಡದಾಗಿರೋ ಆಕಾಶಕ್ಕೆ ಕಾರಣವಾದಂತಹ ಬ್ರಹ್ಮ ಪರಿಚಯ ಆಗುತ್ತೇನೆಯಾ? ಇರುವೆಯಿಂದ ಆಕಾಶ ಹುಟ್ಟುತ್ತೇನೆಯಾ? ಇರುವೆಯಿಂದ ಬೆಟ್ಟ ಹುಟ್ಟುತ್ತೇನೆಯಾ? ಇರುವೆ ಎಷ್ಟಿದೆ? ಒಂದು ಬೆರಳಿನ ತುದಿ ಇಷ್ಟಿಷ್ಟೇ. ಅದರಿಂದ ಆಕಾಶ ಹುಟ್ಟುತ್ತೇನೆಯಾ? ಆಕಾಶ ಹುಟ್ಟಬೇಕಾದ್ರೆ ಆಕಾಶದ ದೊಡ್ಡದಾಗಿರ್ಬೇಕು, ಆಕಾಶದ ಚಿಕ್ಕದಾಗಿರ್ಬೇಕು. ಅದು ಕಾರಣ. ಆಕಾಶವನ್ನೇ ಹುಟ್ಟಿಸಿದಂತಹ ಒಂದು ವಸ್ತು ಆಕಾಶಕ್ಕೆ ದೊಡ್ಡದಾಗಿರ್ಬೇಕು ಅಂತಂದ್ರೆ ಆಕಾಶದ ಅಂತತ್ವವನ್ನೇ ಕಂಡುಹಿಡಿಯಕ್ಕಾಗಲ್ಲ. ಅದೇ ಅನಂತ ಅನ್ಸುತ್ತೆ. ಅದಕ್ಕೆ ಕಾರಣವಾಗಿರೋ ಬ್ರಹ್ಮದಿಂದ ಎಷ್ಟು ದೊಡ್ಡದಾಗಿರ್ಬೇಡ. ಅದು ಸರ್ವಭೂತಾನಿ ವಿಶ್ವಭೂತಾನಿ 1/4 ಅಂತ ಇದೆ. ಯಾವುದಾ? ಯೂನಿವರ್ಸಲ್ಲೇ, ಅಖಂಡ ಪ್ರಪಂಚ, ಇಡೀ ವಿಶ್ವವೇ 1/4 ಅಂತಂದ್ರೆ ಇನ್ನು ಎಷ್ಟಿರ್ಬೇಡ. ಅದು 3 ಟೈಮ್. ಅದಕ್ಕೆ ಕರೆಕ್ಟ್ 1/4 3 ಟೈಮ್ ಅಂತ ಅರ್ಥ ಅಲ್ಲ. ಲೆಕ್ಕ ಇಲ್ಲ ಅಂತ. ಅದಕ್ಕೆ ಆ ತತ್ವಕ್ಕೆ ಇಡೀ ವಿಶ್ವವೇ ಲೆಕ್ಕವಿಲ್ಲದ್ದು. ಇನ್ನೆಷ್ಟು ದುಡ್ದಿರ್ಬೇಡ. ಅದು ಅತ್ಯತಿಷ್ಠ ದಶಾಂಗ 10 ಟೈಮ್ ಹೆಚ್ಚಾಗಿದೆ ಅಂತ ಈ ಪ್ರಪಂಚಕ್ಕೆ. ಅದು 9 10 ಅಲ್ಲ, 10 ಹೆಚ್ಚು ಅಂತ ಅರ್ಥ ಆಗಲ್ಲ. ನಾಸ್ತ್ಯ ಪ್ರತಿಮಾ ಅಸ್ತಿ ವಾಕ್ಯ. ಅದಕ್ಕೆ ಹೋಲಿಕೆ ಇಲ್ಲಂತೆ. ಯಾವುದಕ್ಕಾದ್ರೂ ಹೋಲಿಕೆ ಕೊಡಬಹುದಂತೆ. ಬ್ರಹ್ಮಕ್ಕೆ ಮತ್ತು ಹೋಲಿಕೆ ಇಲ್ಲ. ಅದು ಆಕಾಶ ಸ್ವರ್ಗದಷ್ಟೇ ನಿತ್ಯ ಅನ್ಸತಿ ಕೊಡುತ್ತೆ. ಹೇಗಲ್ಲ ಅರ್ಥ ಮಾಡ್ತೀನಿ ಅಂತ ಅರ್ಥ ಮಾಡಿಸ್ತೀನಿ ಕೊಟ್ಟದ್ದು ಬೇರೆ, ನಿಜವಾಗಿ ಹೋಲಿಕೆ ಅಲ್ಲ. ಅದು ಹೇಳ್ತಾ ಇದೆ, ಆಕಾಶಾದಿಗಳಿಗೂ ಕಾರಣವಾಗಿರೋದ್ರಿಂದ ದೇಶದಿಂದಲೂ ತಾವತ್ ಮಟ್ಟಬಲ್ಲಿಗೆ ಬ್ರಹ್ಮ ಅನಂತವಾಗಿದೆ. ಆಕಾಶೋ ಹಿ ಅನಂತ ಪ್ರಸಿದ್ಧಂ ದೇಶತಃ. ಲೋಕದಲ್ಲಿ ಪ್ರಸಿದ್ಧ ಆಕಾಶವು ಅನಂತವಾಗಿದೆ ಅನ್ನೋದು. ಲೋಕದಲ್ಲಿ ಯಾರು ಆಕಾಶಕ್ಕೆ ಇದು ತುದಿ ಮುಗೀತು ಇಲ್ಲಿಗೆ ಆಕಾಶ ಅಂತ, ಆಕಾಶ ಮುಗಿದ ಮುಂದಕ್ಕೆ ಏನಿರುತ್ತೆ? ಅನಾಕಾಶ ಇರೋಕ್ಕಾಗಲ್ಲ. ಅನಾಕಾಶ ಅಂದ್ರೆ ಏನರ್ಥ? ಅವಕಾಶವಿಲ್ಲದೆ ಇರೋದು ಅಂತ. ಅವಕಾಶವಿಲ್ಲದೆ ಇರೋದು ಅಂತ ಒಂದು ಇರುತ್ತಾ? ಕಲ್ಪನೆ. ಆಕಾಶ ಹುಟ್ಟದೆ ಕಲ್ಪನೆ ಮಾಡ್ಕೋಕ್ಕಾಗಲ್ಲ. ಗೊತ್ತಾ? ಆಕಾಶ ಹುಟ್ಟಿದೆ ಅಂದ್ರೆ, ಆಕಾಶ ಅಂದ್ರೆ ಎಲ್ಲಕ್ಕೂ ಅವಕಾಶ ಕೊಟ್ಟಿದ್ದು. ಅವಕಾಶ ಕೊಟ್ಟಿರುವಂತ ತತ್ವ ಹುಟ್ಟೋಕ್ ಮುಂಚೆ ಏನಿತ್ತಿಲ್ಲ. ಹಾಗಾದ್ರೆ
ಹೇಗಿದ್ದು ಬೇಡ. ಆಕಾಶ ಇಲ್ಲದೆ ಇದ್ದಾಗ ಪ್ರಪಂಚ ಹೇಗಿತ್ತು ಅಂತ ಹೇಗೆ ಕಲ್ಪಿಸ್ತೀಯ? ನಾನು ಹುಟ್ಟದೇ ಇದ್ದಾಗ ಅಂದ್ರೆ ಹೇಗಿತ್ತು ಅಂತ ಹೇಳ್ಬೋದು. ಆಕಾಶ ಹುಟ್ಟದೇ ಇದ್ದಾಗ ಪ್ರಪಂಚ ಹೇಗಿರುತ್ತೆ ಹೇಳೋ? ಕಲ್ಪನೆ ಮಾಡೋಕ್ಕೆ ಆಗಲ್ಲ. ಅಂಥ ಆಕಾಶಕ್ಕೆ ಹುಟ್ಟನ್ನು ಹೇಳುತ್ತೆ ಶ್ರುತಿ. ಅದು ಅನುಭವ ಇದೆ. ಆಕಾಶ ಹುಟ್ಟದೇ ಇರೋ ಅನುಭವ ಇದೆ. ಎಲ್ಲಿದೆ? ಆಕಾಶ ಇಲ್ಲ. ಭೂಮಿ ಪ್ರತಿಯಲ್ಲೂ ಆಕಾಶ ಇರಲ್ಲ, ಜಲ ಪ್ರತಿಯಲ್ಲೂ ಆಕಾಶ ಇರಲ್ಲ, ಹೋಗ್ಬಿಟ್ಟೋಗ್ಬಿಡುತ್ತೆ. ಬಿಟ್ಟೋಗೋ ಪ್ರತಿಯದಲ್ಲೂ ಅದು ಇರಲ್ಲ ಅಂತ ಅರ್ಥ ಆಯ್ತು. ನಮ್ಮ ಅನುಭವದಲ್ಲಿ ಆಕಾಶ ಇಲ್ಲಪ್ಪ. ಅನುಭವದಲ್ಲಿ ಆಕಾಶ ಅನುಭವ ಎರಡು ಒಟ್ಟಿಗೆ ಇರಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಅನುಭವ ಆಕಾಶ ಅತೀತವೇ. ಆಕಾಶ ಎಂಬುದು ಅನಂತವಾಗಿದೆ ಅಂತ ಹೇಳಿ ದೇಶದಿಂದ ಅದು ಪ್ರಸಿದ್ಧವಾಗಿದೆ. ತಸ್ಯ ಇದಂ ಕಾರಣ. ತಸ್ಯ ಕಸ್ಯ ಆಕಾಶ ಇದಂ ನಾಮ ಬ್ರಹ್ಮ ಕಾರಣ. ಕಾರಣಂ ನಾಮ ಆಸ್ಪದಭೂತಂ. ತಸ್ಮಾತ್ ಸಿದ್ಧಂ ದೇಶತಃ ಆತ್ಮನಃ ಆನಂತ್ಯಂ. ಆದ್ದರಿಂದ ದೇಶದಿಂದಲೂ ಆತ್ಮನಿಗೆ ಆನಂತ್ಯವೆಂಬುದು ಸಿದ್ಧವಾಗುತ್ತೆ, ತೀರ್ಮಾನವಾಗುತ್ತೆ. ಅದು ಪ್ರಸಿದ್ಧ ಅನುಭವದಲ್ಲಿ ಗೊತ್ತಾಗಿರೋದು. ನಹಿ ಅಸರ್ವಗತ ಸರ್ವಗತಂ ಉತ್ಪದ್ಯಮಾನಂ ಲೋಕೆ ಕಿಂಚಿತ್ ದೃಶ್ಯತೆ. ಆಕಾಶ ಸರ್ವಗತ ಅಂತ ಪ್ರಸಿದ್ಧವಾಗಿದೆ. ಸರ್ವಗತವಾದ ಆಕಾಶ ಅಸರ್ವಗತವಾಗಿರುವಂತಹ ಒಂದು ವಸ್ತುವಿಂದ ಹುಟ್ಟಿರೋದಲ್ಲ. ಅದು ಕಂಡಿದ್ದೀನಿಯಪ್ಪ. ಇಲಿಯಿಂದ ಬೆಟ್ಟ ಹುಟ್ಟೋದು, ಇರುವೆಯಿಂದ ಪ್ರಪಂಚ ಹುಟ್ಟೋದು ಉಂಟು ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಚಿಕ್ಕದಿನ ದೊಡ್ಡದಿನ ಚಿಕ್ಕ ಹುಟ್ಟುತ್ತೆ, ಚಿಕ್ಕದೇ ದೊಡ್ಡ ಹುಟ್ಟಲ್ಲ. ಉಪಾದಾನ ಕಾರಣದಲ್ಲಿ ನಿಮಿತ್ತಗಳು ಮಗನಿಗೆ ತಾಯಿಗಿಂತ ಮಗ ದೊಡ್ಡದಾಗ್ಬಿಡ್ತಾನೆ ಬೆಳ್ತಾ ಬೆಳೀತಾ. ಅದು ಬೇರೆ. ಅದು ಉಪಾದಾನ ಕಾರಣ ಅಲ್ಲ. ತಾಯಿಗೆ ಮಗ ದಾಂಡಿಗಳನ್ನು ಬೆಳೆಯೋದು ಬೇರೆ. ಅದನ್ನ ಕಾಲ ಏನೋ ಉಪಾದಾನ ಕಾರಣದಲ್ಲಿ ಕಾರಣಕ್ಕಿಂತ ಕಾರ್ಯ ದೊಡ್ಡದಾಗುವುದು ಅನ್ನೋದು ಲೋಕದಲ್ಲಿ ಎಲ್ಲೂ ಕಂಡಿಲ್ಲ. ಬ್ರಹ್ಮ ಆಕಾಶಕ್ಕೆ ಉಪಾದಾನ ಕಾರಣ ಅಂತ ಹೇಳ್ತಿರುವಾಗ ಅಸರ್ವಗತವಾಗಿದ್ರೆ ಅಸರ್ವಗತವಾದ ಬ್ರಹ್ಮದಿಂದ ಸರ್ವಗತವಾದ ಆಕಾಶ ಹುಟ್ಟುತ್ತಾನೆಯಾ? ಸರ್ವಗತವಾದ ಆಕಾಶ ಹುಟ್ಟಬೇಕಾದ್ರೆ ಏನಾಗಬೇಕು? ಅದಕ್ಕಿಂತ ದೊಡ್ಡದಾಗಿರ್ಬೇಕು. ಅದಕ್ಕೆ ದೊಡ್ಡ ಹೆಂಗೆ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಆಕಾಶಕ್ಕಿಂತ ದೊಡ್ಡದು ಹೇಗೆ ಬರುತ್ತೆ? ಆಕಾಶ ಅನ್ನೋ ಪ್ರತ್ಯವೇ ಆಕಾಶ ನಡ್ಕೊಂಡ್ಬಿಟ್ಟಿದೆ. ಆ ಪ್ರತ್ಯವೇ ಆಕಾಶಕ್ಕಿಂತ ದೊಡ್ಡದಾಗಿದೆ. ಯಾವ ಪ್ರತ್ಯಯ ಯಾವ ಆಕಾಶವನ್ನು ಅರ್ಥ ಮಾಡ್ಕೊಂಡಿದೆಯೋ ಆ ಪ್ರತ್ಯಯ ಆಕಾಶಕ್ಕಿಂತ ದೊಡ್ಡದಾಯಿತು. ಆ ಪ್ರತ್ಯಯಕ್ಕೂ ಕಾರಣವಾಗಿದೆ ಯಾವುದು? ಚೈತನ್ಯ, ಅರಿವು, ಅನುಭವ. ಅಥೋ ನಿರತಿಶಯಂ ಆತ್ಮನಃ ಆನಂತ್ಯಂ ದೇಶತಃ. ಆದ್ದರಿಂದ ಮಿಗಿಲಿದಷ್ಟು ದೊಡ್ಡದು ಯಾವುದೋ ಆತ್ಮನದ ಆನಂತ್ಯವು. ದೇಶದಿಂದ ಆತ್ಮನ ಆನಂತ್ಯವು ಮಿಗಿಲಿಲ್ಲದಷ್ಟು ಹೆಚ್ಚಿರೋದು, ದೊಡ್ಡದಾಗಿರ್ತಕ್ಕದ್ದು. ಅದಕ್ಕೆ ಊಹೆ ಮಾಡೋಕ್ಕೂ ಆಗಲ್ಲ ಎಷ್ಟು ದೊಡ್ಡದು ಅನ್ನೋದನ್ನ. ಯಾಕೆಂದ್ರೆ ಆ ಊಹೆಗೂ ಸಾಕ್ಷಿಯಾಗಿ ಕೂತ್ಕೊಳ್ತದೆ. ಅದು ಬ್ರಹ್ಮನ ಇಷ್ಟು ದೊಡ್ಡದು ಅಂತ ಕಲ್ಪನೆ ಮಾಡ್ಕೊಂಡು ಹೋದ್ರೆ ಆ ಕಲ್ಪನೆಗೂ ಸಾಕ್ಷಿಯಾಗಿ ಆ ದೊಡ್ಡದೂನು ಈ ಶಬ್ದಕ್ಕೂ ಎಲ್ಲಕ್ಕೂ ಸಾಕ್ಷಿ ಕೂತ್ಕೊಳ್ತೇ. ಅದನ್ನ ಅದಕ್ಕೆ ಹಿಂದಕ್ಕೆ ಹೋಗಕ್ಕಾಗಲ್ಲ, ಅದ್ರ ಜೊತೆಗೂ ಇರೋಕ್ಕಾಗಲ್ಲ. ಅದೆಲ್ಲ ತೊಳ್ಬಿಡುತ್ತೆ. ಎರಡನೇ ಟಿಪ್ಪಣಿ ಕೊಟ್ಟಿರಲ್ಲ ಗುರುಗಳೇ, ಏನಮ್ಮ? ಇದು ಪರಿಚ್ಛಿನ್ನವಾದ ಕಾರಣದಿಂದ ಪರಿಚ್ಛಿನ್ನ ವಸ್ತುಗಳೇ ಹುಟ್ಟುವುದು ಕಂಡಿದೆ. ಹೌದು, ಅದೇ ನೀವು ಇವಾಗ ಹೇಳಿದ್ರಲ್ಲ, ಪರಿಚ್ಛಿನ್ನವಾದ ಕಾರಣದಿಂದ ಪರಿಚ್ಛಿನ್ನ ವಸ್ತು ಹುಟ್ಟುವುದೇ ಕಂಡಿದೆ. ಅಪರಿಚ್ಛಿನ್ನ ವಸ್ತುಗಳು ಹುಟ್ಟಿದ್ದನ್ನು ನಾವು ಕಂಡಿಲ್ಲ. ಸ್ವರ್ಗದ ಆಕಾಶ ಆದರೂ ಬ್ರಹ್ಮದಿಂದ ಹುಟ್ಟಿದ್ದೆಂದು ಶ್ರುತಿ ಹೇಳುವುದರಿಂದ ಬ್ರಹ್ಮವು ಎಲ್ಲಕ್ಕಿಂತ ಹೊರತವಾಗಿ ಅನಂತವಾಗುವುದನ್ನು ಸಿದ್ಧವಾಗಿದೆ. ಹೌದು, ಲೋಕದಲ್ಲಿ ಹುಟ್ಟೋದೆಲ್ಲ ಪರಿಚ್ಛಿನ್ನವಾದ ವಸ್ತು ಒಬ್ಬ ಹುಟ್ಟುತ್ತೆ ಅಂತ. ಇಲ್ಲ, ಆಕಾಶ ಅಪರಿಚ್ಛಿನ್ನ ಅಂತ ಪ್ರಸಿದ್ಧವಾಗಿರೋದ್ರಿಂದ ಅಪರಿಚ್ಛಿನ್ನವಾದ ಆಕಾಶ ಪರಿಚ್ಛಿನ್ನ ಹುಟ್ಟತ್ತಾ? ಅದು ಯಾವ್ದನ್ನ ಹುಟ್ಟಬೇಕಾಗತ್ತೆ? ಅಪರಿಚ್ಛಿನ್ನವಾದದ್ದು ಆಕಾಶ ಅಂತ ಆದ್ಮೇಲೆ ಆಕಾಶಕ್ಕಿಂತ ದೊಡ್ಡದಾಗಿರೋದ್ರಿಂದ ಆಕಾಶ ಹುಟ್ಟಬೇಕೇ ಹೊರತು ಆಕಾಶಕ್ಕಿಂತ ಚಿಕ್ಕದ್ರಿಂದ ಆಕಾಶ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಪರಿಚ್ಛಿನ್ನವಾದದಿಂದ ಪರಿಚ್ಛಿನ್ನ ಹುಟ್ಟತ್ತೆ ಕಂಡಿದೆ ಲೋಕದಲ್ಲಿ. ಅಪರಿಚ್ಛಿನ್ನವಾದದ್ದು ಅಂತ ಆದ್ಮೇಲೆ ಆಕಾಶ, ಇದಕ್ಕೆ ಹೆಂಗೆ ಹುಟ್ಟನ್ನು ಹೇಳ್ತೀರಾ ಅಂತಂದ್ರೆ ಶ್ರುತಿ ಹೇಳ್ತಾ ಇದೆ ಆತ್ಮನ ಆಕಾಶ ಸಂಭೂತ ಅಂತ. ಅದನ್ನ ಆಕಾಶಕ್ಕಿಂತ ದೊಡ್ಡದಾಗಿರ್ಬೇಕು. ತಾನೇ ಭೂಮಿಗೆ ಪ್ರತ್ಯಯ ಬಂದಾಗ ಆಕಾಶದ ಪ್ರತ್ಯಯ ಹೋಗುತ್ತೆ ಅಂದ್ರೆ ಅಪರಿಚ್ಛಿನ್ನ ಪರಿಚ್ಛಿನ್ನ ಎರಡು ಹೇಳ್ತಾ ಇದ್ದೀರಲ್ಲ ಗುರುಗಳೇ ಆಕಾಶಕ್ಕೆ. ಅಲ್ಲಲ್ಲ, ಅದು ನೀವು ಹಂಗ್ ಬಂದ್ರೆ ಆಕಾಶವೇ ವಾಯುವಾದಕ್ಕೆ ಮೇಲೆ ಭೂಮಿ ಆಗಿರೋದು. ಇದನ್ನ ಹೇಳಿದ್ರೆ ಪಕ್ಷಿ ಅಂತ ಬೈದ್ಬಿಟ್ರಿ ನೀವು ನಂಗೆ. ಅಲ್ಲ, ಲೋಕದಲ್ಲಿ ಹಾಗಿದೆ ಇಲ್ಲ, ಲೋಕದಲ್ಲಿ ಆಕಾಶ ಅನಂತ ಇಟ್ಕೊಂಡಿದ್ದಾರೆ. ಇದು ತುಂಬಾ ಮೋಸ. ಅಲ್ಲಮ್ಮ, ಲೋಕದಲ್ಲಿ ಯಾರನ್ನ ಕೇಳಿ ಆಕಾಶ ಪರಿಚ್ಛಿನ್ನ ಅಂತಾರೋ ಅಪರಿಚ್ಛಿನ್ನ ಅಂತಾರೋ? ಲೋಕದಲ್ಲಿ ಜನರಲ್ಲ ಕೇಳಿ. ಪರಿಚ್ಛಿನ್ನವೇ ಆಕಾಶ ಹೇಳಿದ್ರೆ ಭೂಮಿ ಪ್ರತ್ಯಯ ಬಂದ್ರೆ ಪರಿಚ್ಛಿನ್ನ ಆಗೋಗುತ್ತೆ ಅಂತ. ಅಲ್ಲ, ಆಕಾಶ ಹುಟ್ಟಿದೆ ಅಂತ ಪ್ರೂವ್ ಮಾಡಕ್ ಅವ್ರು ತಗೋಬೇಕಾಗತ್ತೆ.
ಆಕಾಶ ಹುಟ್ಟಿದೆ ಅಂತ ಆ ಕಾಂಟೆಕ್ಸ್ಟ್ ಬೇರೆ. ನೀವು 2-3 ಕಾಂಟೆಕ್ಸ್ಟ್ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ಬಾರ್ದಪ್ಪ. ಆಯಾ ಕಾಂಟೆಕ್ಸ್ಟ್ ಅಲ್ಲಲ್ಲೇ ಇಟ್ಕೋಬೇಕು. ಅಲ್ಲ, ಒಂದೇ ಸಿದ್ಧಾಂತವನ್ನ ಬೇರೆ ಬೇರೆ ಕಾಂಟೆಕ್ಸ್ಟ್ ನೀವೇ ತಿರುಚ್ಬಿಟ್ರೆ ಹೌದು, ಅದು ಬೇರೆ ಬೇರೆ ಉತ್ತರಕ್ಕಾಗಿ ತಿಳಿಸ್ತೀವಿ. ಈ ಉತ್ತರಕ್ಕೆ ಅದು ಬೇಕು, ಆ ಉತ್ತರಕ್ಕೆ ಇದು ಬೇಕು. ಆಕಾಶ ನೀವ್ ಹೇಳಿದ್ದಕ್ಕಾದ್ರೆ ಪೂರ್ವ ಪಕ್ಷಿಗೆ ಹಂಗೆ ತಿರ್ಚೋ ಕೆಪಾಸಿಟಿ ಇಲ್ದೇ ಇರೋದ್ರಿಂದ ಅವ್ನ್ ಸೋತ ಅಂತ ಅದು ಯುಕ್ತಿಯುಕ್ತವಾಗಿದೆ. ಇವಾಗ ಬ್ರಹ್ಮ ಅಪರಿಚ್ಛಿನ್ನ ಅಂತ ಹೇಳ್ಬೇಕಾದಾಗ ಅಪರಿಚ್ಛಿನ್ನವಾದ ಆಕಾಶಕ್ಕೆ ಕಾರಣವಾಗಿರುವಂತದ್ದಾದ್ರಿಂದ ಅಂತಂದು ಗೊತ್ತಾಗತ್ತೆ. ಆಕಾಶ ಆಗದೆ ಅಪರಿಚ್ಛಿನ್ನವೋ ಅಂತಂದ್ರೆ ಅಪರಿಚ್ಛಿನ್ನವಾದ ಹುಟ್ಟೋದಿಲ್ವಲ್ಲ ಅಂತಂದ್ರೆ ಹಂಗನ್ ಬೇಡ. ಆಕಾಶ ಭೂಮಿಯಾದಿಗಳಿಂದ ಬೇರೆ ಲೋಕದ ಒಪ್ಕೊಂಡಿರೋದಿಲ್ಲ. ಅಷ್ಟಂಶ ಪರಿಚ್ಛಿನ್ನ ಅಂತ ಒಪ್ಕೊಳ್ಳೇಬೇಕು. ಪ್ರತಿಯೊಂದಲ್ಲೂ ಬಿಟ್ಟು ಹೋಗುತ್ತೆ, ಆದ್ರಿಂದ ಪರಿಚ್ಛಿನ್ನ ಅಂತ ಒಪ್ಕೊಳ್ಬೇಕು. ಅದು ಆ ಸೃಷ್ಟಿ ಪ್ರಕ್ರಿಯೆ ವಿಚಾರ ಬೇರೆ, ತತ್ವವನ್ನು ಪ್ರತಿಪಾದನೆ ಮಾಡೋ ವಿಚಾರ ಕ್ರಮವೇ ಬೇರೆ. ನೀವು ಅದನ್ನು ಕೂಡಿಸ್ಕೊಂಡ್ಬಿಟ್ಟು ಆಕ್ಷೇಪ ಮಾಡ್ಬಿಟ್ರೆ ಹಂಗ್ ಮಾಡ್ಬಾರ್ದಪ್ಪ. ನಿಮ್ಗೆ ತತ್ವ ಗೊತ್ತಾಗೋದಕ್ಕೆ ಬೇಕು, ಹಂಗಲ್ಲಮ್ಮ. ತತ್ವ ಗೊತ್ತು ಮಾಡೋದಕ್ಕೆ ಇಲ್ಲಿ ಬೇಕಾಗಿರುವಂತ ಪ್ರಕ್ರಿಯೆ ಅಷ್ಟೇ. ನಮ್ಗೆ ಆಕಾಶ ಪರಿಚ್ಛಿನ್ನ ಅಪರಿಚ್ಛಿನ್ನ ಬೇಕಾಗಿಲ್ಲ. ನಾವು ಹೇಳ್ತಾ ಇರೋಂಥ ಪರಮಾರ್ಥ ತತ್ವ ಬಿಯಾಂಡ್ ಆಕಾಶ, ಆಕಾಶಕ್ಕೂ ಹೊರಚಾಗಿದೆ. ಅದೇ ಗುರುಗಳೇ ನೀವು ಹೇಳಿದ ತತ್ವದ ಬಗ್ಗೆ ಎರಡನೇ ಮಾತಿಲ್ಲ ಗುರುಗಳೇ. ಅದ್ರ ತತ್ವದ ಬಗ್ಗೆ ನನಗೇನು ಸಂಶಯ ಆಗ್ಲಿ ಸಂದೇಹ ಆಗ್ಲಿ ಇಲ್ಲ. ಆದ್ರೆ ಕೊಡುವ ಉದಾಹರಣೆಗಳನ್ನ ಒಂದೊಂದು ಕಾಂಟೆಕ್ಸ್ಟ್ ಅಲ್ಲಿ ವಿರುದ್ಧವಾಗಿ ತಿಳಿಸೋದು ಒಂಥರ ತರ್ಕಕ್ಕೋಸ್ಕರ ತರ್ಕ ಮಾಡ್ತಿದ್ದಾರೆ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಅಲ್ಲಿ ಎಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತದು. ಅದೇ ಉದಾಹರಣೆನ ಎರಡು ಕಡೆ ಉದಾಹರಣೆ ಅಷ್ಟಕ್ಕೆ ಇಟ್ಕೋಬೇಕೇ ಹೊರತು ಆ ಉದಾಹರಣೆ ಇನ್ನೊಂದಕ್ಕೆ ಅದನ್ನ ಕರೆಕ್ಟ್ ಮಾಡಕ್ ಹೋಗ್ಬಾರ್ದು. ನಿಮಗೆ ಒಂದು ಸಿದ್ಧಾಂತನ ಪ್ರೂವ್ ಮಾಡೋದಕ್ಕೆ ಒಂದು ತತ್ವವನ್ನು ಒಂಥರ ಹೇಳಿ, ಇನ್ನೊಂದ್ ಸಿದ್ಧಾಂತ ಪ್ರೂವ್ ಮಾಡಕ್ ಅದೇ ತತ್ವ ಇನ್ನೊಂದ್ ತರ ಹೇಳಿದ್ರೆ ಅಲ್ಲ ಪ್ರೂವ್ ಮಾಡಿದ ವಿಷಯವೇ ಬೇರೆ ಬೇರೆ. ಅಲ್ಲಿ ಪ್ರೂವ್ ಮಾಡಿದ್ದು ಆಕಾಶವು ಹುಟ್ಟಿದೆ ಅಂತ ಹೇಳಕ್ಕೆ, ಇಲ್ಲಿ ಪ್ರೂವ್ ಮಾಡ್ತಾ ಇರೋದು ಬ್ರಹ್ಮ ಅನಂತ ಅನ್ನಕ್ಕೆ. ಸರಿ, ನಿಮಗೆ ಏನ ಪ್ರೂವ್ ಮಾಡ್ಬೇಕು ಅಂತಿದೆ ಅದಕ್ಕೆ ಸರಿಯಾಗಿ ನೀವು ವಿಷಯಗಳನ್ನ ತಿರುಗಿಸ್ಕೊಳ್ಳೋದಾದ್ರೆ ಆ ವಿಷಯನ ನಾವು ಆಧಾರ ಅಂತ ತಗೊಳಕ್ಕೆ ಅರ್ಥ ಹೊಟ್ಟೋಗುತ್ತಲ್ವಾ ಗುರುಗಳೇ? ಆಗ ನಾವು ಹಂಗ್ ಬೇಕಾದಂಗ್ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದೇನೋ ಪರಮಾರ್ಥ ತತ್ವ ಹೇಗಾದ್ರೂ ಗೊತ್ತು ಮಾಡಿಸ್ಕೊಡ್ಬೇಕು. ಅದಕ್ಕೆ ಏನೇನು ಮೆಥಡ್ ಇದೆ ಅಷ್ಟನ್ನು ಉಪಯೋಗಿಸ್ಕೊಳ್ತೀವಿ, ಅಷ್ಟೇ ನಮ್ದು. ಮೆಥಡ್ ಹೇಗೆ ಎಷ್ಟಲ್ಲಿ ಇರ್ಬೋದು, ಆಯಾ ಮೆಥಡ್ಗೆ ಅಷ್ಟಕ್ಕೆ ಅದನ್ನ ನೀವು ಇದ್ ಮಾಡ್ಕೋಬೇಕೆ ಹೊರತು ಅವಾಗ ಅಲ್ಲಿ ಹೇಳ್ಬಿಟ್ರಲ್ಲ ಇವಾಗ ಇಲ್ಲಿ ಹೇಳ್ತಿದ್ದಿಲ್ಲ ಅಂತ ಅದನ್ನ ಕೂರ್ಸೋಬಾರ್ದು. ಒಟ್ಟು ಪರಮಾರ್ಥ ತತ್ವ ಹುಟ್ಟಿಲ್ಲದ್ದು, ಅದ್ವಿತೀಯವಾದದ್ದು, ಅದು ಆಕಾಶಕ್ಕೆ ದೊಡ್ಡದು ಅಂತ ಅರ್ಥ ಮಾಡಿಸ್ಕೊಳ್ಬೇಕು. ಅದಕ್ಕೆ ಒಂದು ಪ್ರಕ್ರಿಯೆ ತಗೊಂಡ್ಬರ್ತಾ ಇದ್ದಾರೆ ಅಷ್ಟೇ. ಅಥವಾ ನಿರತಿಶಯ ಆನಂದ ಮದೇದ ತಥಾ ಅಕಾರ್ಯತ್ವಾದ ಕಾಲತಃ, ಕಾರ್ಯವೂ ಅಲ್ಲವಾದ್ದರಿಂದ ಕಾಲದಿಂದಲೂ ಅನಂತವಾಗಿದೆ ಬ್ರಹ್ಮ. ಆಕಾಶ ಹುಟ್ಟಿದ್ದಾದ್ರಿಂದ ಕಾಲದಿಂದ ಅನಂತ ಅಲ್ಲ, ಬ್ರಹ್ಮ ಹುಟ್ಟಿದ್ದಲ್ಲವಾದ್ದರಿಂದ ಕಾಲದಿಂದಲೂ ಅನಂತವಾಗಿದೆ, ವಸ್ತುವಿನಿಂದಲೂ ಅನಂತವಾಗಿದೆ, ದೇಶದಿಂದಲೂ ಅನಂತವಾಗಿದೆ. ತದ್ಭಿನ್ನ ವಸ್ತುಂತರಾಭಾವಾಚ ವಸ್ತುತಃ, ಅದಕ್ಕಿಂತ ಭಿನ್ನವಾದ ವಸ್ತುವೇ ಇಲ್ಲವಾದ್ದರಿಂದಲೂ ವಸ್ತುವಿನಿಂದಲೂ ಅನಂತವಾಗಿದೆ. ನಾನು ಯಾವ್ದಂದ ಬ್ರಹ್ಮ ಜಗತ್ತು ಅಂತ ಎರಡು ಇದ್ಮೇಲೆ ಪರಿಚ್ಛಿನ್ನವಾಯ್ತಲ್ಲ ಅಂದ್ರೆ ಅನೃತತ್ವಾದ ಕಾರ್ಯವಸ್ತುನ ಅಂದ್ವಿ. ಬ್ರಹ್ಮ ಜಗತ್ತು ಅಂತ ಎರಡಿಲ್ಲಪ್ಪ, ಜಗತ್ತೆಂಬುದು ಸುಳ್ಳಾದ ವಸ್ತು ಆದ್ರಿಂದ ಸುಳ್ಳಾದ ಜಗತ್ತಿನಿಂದ ಬ್ರಹ್ಮ ಪರಿಚ್ಛಿನ್ನವಾಗಲ್ಲ. ಸುಳ್ಳಾದ ಹಾವಿನಿಂದ ಹಗ್ಗ ಹಾವಿಗಿಂತ ಬೇರೆ ಅಂತ ಆಗ್ಬಿಡುತ್ತ. ಹಾವು ಸುಳ್ಳು ಅಲ್ಲೇ, ಅದನ್ನ ಹಾವಿಗಿಂತ ಹಗ್ಗ ಬೇರೆ ಅಂತ ಆಗಲ್ಲ, ಕಲ್ಪಿತ ಅದು. ಹಾಗೆ ಸುಳ್ಳಾದ ಜಗತ್ತಿನಿಂದ ಬ್ರಹ್ಮ ಸದ್ವಿತೀಯ ಅಂತ ಆಗೋಲ್ಲ. ಅತಃ ಏವ ನಿರತಿಶಯ ಸತ್ಯತ್ವಂ, ಈ ಕಾರಣದಿಂದಲೇ ಮಿಗಿಲಿನದಷ್ಟು ಹೆಚ್ಚಿನ ಸತ್ಯತ್ವವೂ ಅದಕ್ಕೆ ಇದೆ, ಅನಂತವೂ ಇದೆ, ಜ್ಞಾನತ್ವವೂ ಇದೆ, ಸತ್ಯತ್ವವೂ ಇದೆ. ಅದು ಸ್ವರೂಪವಾಗಿದೆ. ಸತ್ಯತ್ವವು, ಜ್ಞಾನತ್ವವು, ಅನಂತತ್ವವು ನಿರತಿಶಯವಾಗಿ ಬ್ರಹ್ಮದಲ್ಲಿದೆ ಅಂತ ಹೇಳಿ ತೀರ್ಮಾನವಾಗತ್ತೆ. ಇದರ ಮುಂದಕ್ಕೆ ಈ ಸೃಷ್ಟಿ ಪ್ರಕ್ರಿಯೆ ಇನ್ನು ಲೆವೆಲ್ ಕೆಳಗೆ ಶುರು ಮಾಡ್ತಾರೆ. ನಾಳೆ ಹೇಳ 11:30 ಆಯ್ತಲ್ಲ.